ಹಕ್ಕುಪತ್ರ ಸಿಕ್ಕರೂ ಮನೆ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸ್ವಂತ ಸೂರು ಸಿಗದೆ ಫಲಾನುಭವಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇರುವಂತಹ ಕಚೇರಿ 9 ತಿಂಗಳಿಂದ ಇಎಂಐ ಕಟ್ಟಿದ್ರು ಕೂಡ ಮನೆ ಕೀನ ಕೊಟ್ಟಿಲ್ಲ ಅಧಿಕಾರಿಗಳು. ಹಿಂಗಾಗಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಫಲಾನುಭವಿಗಳು. ಇದರಿಂದ ರೋಸಿ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರಸ್ತೆಗಿಳಿದು. 734 ಮನೆಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಮನೆ ಕೀನ ಕೊಡ್ತಾ ಇಲ್ಲ, ಹಕ್ಕುಪತ್ರ ಕೊಡದೆ ನಮ್ಮನ್ನ ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಗಾಗಿ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ನಮಗೆ ಹಕ್ಕುಪತ್ರ ಸಿಕ್ಕಿದೆ, ಆದ್ರೆ ಮನೆ ಕೀ ಸಿಗ್ತಾ ಇಲ್ಲ, ಇದು ಯಾವ ನ್ಯಾಯ ಅಂತ ಹೇಳಿ ತಮಗೆ ಕೊಟ್ಟಿರುವ ಹಕ್ಕುಪತ್ರವನ್ನ ತೋರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಶವಂತಪುರದ ನೆಲಗೂಳಿಯಲ್ಲಿ ಫಲಾನುಭವಿಗಳು ಈಗ ದುಡ್ಡು ಕೊಟ್ಟು ಒಂದ್ ಕಡೆ 1 BHK ಮನೆ ತೆಗೆದುಕೊಂಡಿದ್ದಾರೆ. ಲೋನ್ ಎಲ್ಲ ಆಗಿದೆ, ದುಡ್ಡೆಲ್ಲ ಕಟ್ಟಿದ್ರೆ, ಬಟ್ ಮನೆ ಕೀ ಕೊಡ್ತಿಲ್ಲ ಅಂತ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ, ಮತ್ತೊಂದ್ ಕಡೆ ರಾಜೀವ್ ಗಾಂಧಿ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ. ನಮ್ ಜೊತೆಗೆ ಫಲಾನುಭವಿಗಳು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಯಾಕೆ ಕೀ ಕೊಡ್ತಿಲ್ಲ? ನೀವು ಆ ಅಮೌಂಟ್ ಎಲ್ಲ ಕಟ್ಟಿದ್ರಿ, ಲೋನ್ ಎಲ್ಲ ಆಗಿದೆ, EMI ಎಲ್ಲ ಕಟ್ತಾ ಇದ್ರಿ, ಯಾಕೆ ಕೀ ಕೊಡ್ತಿಲ್ಲ ಅಂತ ಏನ್ ಆರೋಪ ಅಂತ? ಸರ್, ಈಗ ಆರೋಪ ಅಂದ್ರೆ ನಾವು ನೋಡಿ 8 ತಿಂಗಳಾಯ್ತು, ಆಗಸ್ಟ್ ತಿಂಗಳಿಂದ 8 ತಿಂಗಳಿಂದ EMI ಕಟ್ತಾ ಇದ್ದೇವೆ ಸರ್. ಅವ್ರೇನಂದ್ರು, ನೀವು EMI ಲೋನ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಡಿಮ್ಯಾಂಡ್ ಲೆಟರ್ ಕೊಟ್ಟು 3 ಸರಿ ಕೊಟ್ಟರು ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ರು. ನಾವು ಅವ್ರು ಭಯ ಬಿಟ್ಟು ಲೋನ್ ಮಾಡಿಸ್ಕೊಂಡಿವಿ. 8 ತಿಂಗಳಾಯ್ತು, ನಾವು ಇಟ್ಟು ಅಮೌಂಟ್ ಕಟ್ಟಿದೀವಿ, ಲೋನು ಮಾಡಿಸಿದೀವಿ, ತಿರ್ಗಾ ಬಾಡಿಗೆನೂ ಕಟ್ತಾ ಇದೀವಿ. ಆಮೇಲೆ ನಮಗೆ ಮನೆ ಕೊಡ್ತಾ ಇಲ್ಲ. ಇನ್ನು ಮೇನ್ ಅಂದ್ರೆ ಮೊನ್ನೆ ಕೇಳಿದ್ರು 15 ದಿನ ಹೇಳಿದ್ರು, ಇಲ್ಲ ನೀವು ಸ್ವಾಧೀನ ಪತ್ರ ತಗೊಳ್ಳಿ, ಈ ಪತ್ರ ತಗೊಳ್ಳಿ, ಆಮೇಲೆ ನಾವು ನಿಮಗೆ ನಾವು ಕೀ ಕೊಡೋ 1 ವಾರದಲ್ಲಿ ಕೀ ಕೊಡ್ತೀನಿ ಅಂತ ಹೇಳಿದ್ರು ಸರ್. EMI ಎಲ್ಲ ಆಗಿದ್ದನ್ನ ಕಟ್ಟಿದ್ರ 9 ತಿಂಗಳಿಂದ ಏನಂತ? 9 ತಿಂಗಳಿಂದ EMI ನಡೀತಾ ಕಟ್ಟಿದೆ ಸರ್. ಎಲ್ಲರೂ ಸುಮಾರು 734 ಮನೆ ಇದಾವೆ. ಅಷ್ಟರಲ್ಲಿ 600 ಮನೆನೂ ಲೋನ್ ಆಗಿದೆ, 150 ಮನೆ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗಿರೋರ್ಗೂ ಮನೆ ಕೀ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಿಲ್ಲ ಕೇಳಿದ್ರೆ ಅಲ್ಲಿ ನೀರು ಸಮಸ್ಯೆ ಇದೆ, ಅದೇ ಹೇಳ್ತಾರೆ. ಅದನ್ನೇ ಮತ್ತು ಆಗಸ್ಟ್ ಅಲ್ಲಿ ಹೇಳ್ಬೇಕಾಯ್ತಲ್ವ ಸರ್. ಸಿದ್ದರಾಮಯ್ಯ ಬರ್ತೇನೆ ಅಂದ್ರು, ಅವತ್ತೆಲ್ಲ ನೀರಿತ್ತು, ರೋಡ್ ಅಲ್ಲಿ ಹಾಕಿದ್ರು, ಅವತ್ತೇನ್ ಹೇಳಿಲ್ಲ. ಅವತ್ತಿಂದ ನಾವು ಕಾಯ್ಕೊಂಡಿದ್ದು. ಜನವರಿ 6ನೇ ತಾರೀಕು ಅಂದ್ರು ಅವತ್ತು ಕೊಟ್ಟಿಲ್ಲ, ಜನವರಿ 24 ಅಂದ್ರು ಅವತ್ತು ಕೊಟ್ಟಿಲ್ಲ. ಕೊಡ್ತಾರೆ ಇವಾಗ ನಾವು ಸ್ಕೂಲ್ ಹತ್ರ ಬಂತು, ಎಲ್ಲರೂ ಸೇರ್ತೀವಿ ಅಂತ ಮನೆಯಲ್ಲ ಅಂದಾಗ ಇವಾಗ ಹೇಳ್ತಾರೆ ಅಲ್ಲಿ ನೀರಿಲ್ಲ. 7 ಲಕ್ಷ ಕೊಟ್ಟು ಮನೆ ತಗೊಂಡಿದ್ರಿ, ಹಕ್ಕುಪತ್ರ ಸಿಕ್ಕಿದೆ, EMI ಆಗಿದೆ, ಮನೆ ಕೀ ಕೊಡ್ತಿಲ್ಲ. ಮನೆ ಕೀ ಕೊಡಕ್ಕೆ ಸರ್ ಇದನ್ನ ಸುಮ್ನೆ ತಗೊಂಡಿಲ್ಲ ಸರ್, ಅವ್ರು ಸ್ಟ್ರೈಕ್ ಮಾಡಿ ತಗೊಂಡಿರೋದು. 8 ವರ್ಷ ಆಗೈತೆ ನಾವು ಅರ್ಜಿ ಹಾಕಿ, ದುಡ್ಡು ಕಟ್ಟಿ 5 ವರ್ಷ ಆಗಿದೆ. ಲೋನ್ ಕಟ್ಟಿ ಈಗ 10 ತಿಂಗಳಾಗಿದೆ. ಲೋನ್ ಕಟ್ಟಿ ನಮ್ಗ ಲೋನ್ದು ಸಬ್ಸಿಡಿ ಕೊಡ್ತಾರೆ, ಅದು ಕೊಟ್ಟಿಲ್ಲ. BBMP ಬರುತ್ತೆ, ಅದು ಬಂದಿಲ್ಲ. ಇವರು ಮನೆನೂ ಕೊಡ್ತಾ ಇಲ್ಲ. ನಾವು ಯಾವ್ದೇ ಕಾರಣಕ್ಕೂ ಸುಮ್ನೆ ಹೋಗಲ್ಲ. ಇವತ್ತು ಕೀ ತಗೊಂಡೇ ಹೋಗ್ಬೇಕು. ನಮ್ದು ಯಾವ್ದೇ ಕಾರಣಕ್ಕೋಸ್ಕರ ಇವರು ಮುಂದಕ್ಕೆ ಹಾಕಿದ್ರೆ ಆಗೋದಿಲ್ಲ. ನಾವು ಟೈಮ್ ಎಲ್ಲ ಕೊಟ್ಟಾಯ್ತು, ಮಕ್ಕಳನ್ನು ಸೇರ್ಸಿದೀವಿ, ತೀಸಿನೂ ಸಮೇತ ಇದೆ ಇದರಲ್ಲಿ. ನಮ್ಗ ಇವಾಗ ಏನಿದ್ರು ನಮ್ಗ ಮಕ್ಕಳಿಗೆ ಸ್ಕೂಲ್ಗೋಸ್ಕರಾಗಿ ನಮಗ್ ಮನೆ ಕೊಡ್ಲೇಬೇಕು. ಕಟ್ಟಿದ್ರ ಲೋನ್ ಎಲ್ಲ 10 ತಿಂಗಳಿಂದ ಕಟ್ತಾ ಇದೀವಿ ಸರ್. ಮನೆ ಕೆಲ್ಸಕ್ಕೆ ಹೋಗೋದು ನಾವು, ಅವ್ರ ಹತ್ರ ಭಿಕ್ಷಾ ಬೇಡಿ ನಾವು ಲೋನ್ ಕಟ್ತಾ ಇರೋದು. ಈಗ ನಮ್ಗ ಊಟಕ್ಕಿಲ್ಲ ಸರ್, ಇವ್ರೇನ್ ಕೊಡ್ತಾವ್ರ ಊಟಕ್ಕೆ? ನಮ್ಗ ಮನೆ ಬಾಡಿಗೆ ಖಾಲಿ ಮಾಡ್ಬೇಕು. ಈಗ ಮನೆ ಖಾಲಿ ಮಾಡಿದ್ರೆ ನಮ್ಗೆ ರಿಜಿಸ್ಟರ್ ಮಾಡಿಸ್ಕೊಳಕ್ ಆಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ರಿಜಿಸ್ಟರ್ ಮಾಡ್ಸಕ ದುಡ್ಡಿಲ್ಲ. ಇಲ್ಲ ಗವರ್ಮೆಂಟ್ ಅವರು ಫ್ರೀ ಮಾಡಿಸ್ಕೊಡ್ಬೇಕು ನಮ್ಮ ಬಡವರುಗಳಿಗೆ. ಎಲ್ಲರೂ ಬಡವರು ಇರೋದು, ಅವ್ರ ತರ ನಾವು ಹೊಟ್ಟೆ ತುಂಬಿದವ್ರಲ್ಲ, ನಾವು ಹೊಸ್ತವ್ರು. ನಾವು ಕೆಲಸ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ದಿನ ತಿಂಗಳಿಗೆ ರಜಾ ಹಾಕ್ ಬರೋದು ಸರ್? ನಾವು ತಿಂಗಳಿಗೆ 4 ರಜಾ, 6 ರಜಾ, 7 ರಜಾ ಹಾಕ್ತಿದೀವಿ. ತಿಂಗಳ ಎಂಡಿಂಗ್ ಆಯ್ತಲೆ ಅಮೌಂಟ್ ಕಮ್ಮಿ ಬರ್ತದೆ. ಯಾರನ್ನ ಕೇಳೋಣ ನಾವು ಲೋನ್ ಕಟ್ಟಕ್ಕೆ? ಸಬ್ಸಿಡಿ ಅಂದ್ರೆ ಅದು ಬಂದಿಲ್ಲ. ತಿಂಗ ನೋಡ್ತಾನೆ ಇದೀವಿ, ಬಂತಾನೆ ಇಲ್ಲ. ಏನ್ ಮಾಡೋದು? ನಮ್ಗೆ ಬೇಕೇ ಬೇಕು ಮನಕಿ. ನೀವು ದಯವಿಟ್ಟು ಇವರು ಯಾರ ಸಂಘದವ್ರು ಬಂದಿದ್ದಾರೆ, ಅವ್ರು ನಮಗೋಸ್ಕರ ಬಂದಿದ್ದಾರೆ. ನಮ್ಗ ಆದಷ್ಟು ಬೇಗ KRS ಸಂಘದವ್ರು ಬಂದಿದ್ದಾರೆ, ನಮ್ಗ ಕೀ ಇಸ್ಕೊಡ್ಬೇಕು. ದಯವಿಟ್ಟು ನಾವು ಕೀ ಇಸ್ಕೊಳ್ದೆ ಯಾವ್ದೇ ಕಾರಣಕ್ಕೂ ಹೋಗಲ್ಲ. ನೆಲಗುಲಿ ಗ್ರೂಪ್ ಅವರು ತುಂಬಾ ಸಮಸ್ಯೆ ಆಗಿದ್ರ? ಹೌದು ಸರ್, ತುಂಬಾ ಸಮಸ್ಯೆ ಆಗಿದೆ ನಮ್ಗಂತೂ. ಎಷ್ಟು ನಾವು ಇಲ್ಲಿಗೆ ಬಂದಿನೇ 5-6 ಸತಿಯಿಂದ ಬರ್ತಾ ಇದೀವಿ. ಒಂದ್ಸತಿ ಇದಕ್ಕೋಸ್ಕರ ಬಂದ್ರಿ, ಆಮೇಲೆ ನೀವಾಗ ಕೀನು ಓದ್ಸತಿನೇ ಕೊಡ್ತೀವಿ ಅಂತ ಹೇಳಿದ್ರು, ಅವಾಗ್ಲೂ ಕೊಟ್ಟಿಲ್ಲ. ಇಲ್ಲ ಅಲ್ಲೇ ಬಂದು ನಾವು ಕೊಡ್ತೀವಿ, ಅಲ್ಲೇ ಬಂದು ತಗೊಳ್ಳಿ, ಮನೆ ಹತ್ರನೇ ಬಂದಿ ಅಂತ ಹೇಳಿದ್ರು, ಅವಾಗ್ಲೂ ಅಲ್ಲೂ ಕೂಡ ಬಂದಿಲ್ಲ. ನಮ್ಗಿದೇ ವಾರ ಮುಂದೆ ಆಗ್ತಾನೆ ಇದೆ ಸರ್. ನಾವ್ ಎಷ್ಟಲ್ಲಿ ಸರ್ ಕೆಲಸ ರಜಾ ಹಾಕೊಂಡ್ ಬರೋದು. ಕೆಲಸದಲ್ಲೂ ಕೂಡ ನಮ್ಗೆ ಇವಾಗ ನೀವು ಇಷ್ಟು ರಜಾ ತಗೋತಾ ಇದ್ದೀರಾ, ಕೆಲಸ ಬಿಟ್ಟೋಗಿ ಅಂದ್ರೆ ನಾವು ಕೆಲ್ಸಕ್ಕೋಸ್ಕರ ಮಾತ್ರ ಎಲ್ಲಿ ಸರ್ ಎಷ್ಟು ಕಡೆ ಸರ್ ತಿರ್ಗೋದು. ನಾವು ಈ ಕಡೆ ಕೆಲ್ಸಾನು ಇಲ್ಲ, ಈ ಕಡೆ ಮನೇನೂ ಇಲ್ಲ, ಎಲ್ಲಾನು ಇದಾದ್ರೆ ನಾವ್ ಏನ್ ಮಾಡೋದು ನಾವು ಆಮೇಲೆ? ಇಷ್ಟು ಫಲಾನುಭವಿಗಳ ಮಾತಾಗಿತ್ತು. ನಮಗೆ ಕೀ ಕೊಡಬೇಕು, EMI ಕಟ್ಟಿದ್ದೇವೆ, ದುಡ್ಡು ಕಟ್ಟಿದ್ದೇವೆ, ಬೇಗ ನಮಗೆ ಮನೆ ಕೀ ಕೊಡಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕುಪತ್ರ ಸಿಕ್ಕರೂ ಮನೆ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸ್ವಂತ ಸೂರು ಸಿಗದೆ ಫಲಾನುಭವಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇರುವಂತಹ ಕಚೇರಿ 9 ತಿಂಗಳಿಂದ EMI ಕಟ್ಟಿದ್ರು ಕೂಡ ಮನೆ ಕೀನ ಕೊಟ್ಟಿಲ್ಲ ಅಧಿಕಾರಿಗಳು. ಹಿಂಗಾಗಿ ಬಾಡಿಗೆ ಮನೆಯಲ್ಲಿ
ವಾಸ ಮಾಡ್ತಾ ಇದ್ದಾರೆ ಫಲಾನುಭವಿಗಳು. ಇದರಿಂದ ರೋಸಿ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರಸ್ತೆಗಿಳಿದು. 734 ಮನೆಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಮನೆ ಕೀನ ಕೊಡ್ತಾ ಇಲ್ಲ, ಹಕ್ಕುಪತ್ರ ಕೊಡದೆ ನಮ್ಮನ್ನ ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಗಾಗಿ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ನಮಗೆ ಹಕ್ಕುಪತ್ರ ಸಿಕ್ಕಿದೆ, ಆದ್ರೆ ಮನೆ ಕೀ ಸಿಗ್ತಾ ಇಲ್ಲ, ಇದು ಯಾವ ನ್ಯಾಯ ಅಂತ ಹೇಳಿ ತಮಗೆ ಕೊಟ್ಟಿರುವ ಹಕ್ಕುಪತ್ರವನ್ನ ತೋರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಶವಂತಪುರದ ನೆಲಗೂಳಿಯಲ್ಲಿ ಫಲಾನುಭವಿಗಳು ಈಗ ದುಡ್ಡು ಕೊಟ್ಟು ಒಂದ್ ಕಡೆ 1 BHK ಮನೆ ತೆಗೆದುಕೊಂಡಿದ್ದಾರೆ. ಲೋನ್ ಎಲ್ಲ ಆಗಿದೆ, ದುಡ್ಡೆಲ್ಲ ಕಟ್ಟಿದ್ರೆ, ಬಟ್ ಮನೆ ಕೀ ಕೊಡ್ತಿಲ್ಲ ಅಂತ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ, ಮತ್ತೊಂದ್ ಕಡೆ ರಾಜೀವ್ ಗಾಂಧಿ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ. ನಮ್ ಜೊತೆಗೆ ಫಲಾನುಭವಿಗಳು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಯಾಕೆ ಕೀ ಕೊಡ್ತಿಲ್ಲ? ನೀವು ಆ ಅಮೌಂಟ್ ಎಲ್ಲ ಕಟ್ಟಿದ್ರಿ, ಲೋನ್ ಎಲ್ಲ ಆಗಿದೆ, EMI ಎಲ್ಲ ಕಟ್ತಾ ಇದ್ರಿ, ಯಾಕೆ ಕೀ ಕೊಡ್ತಿಲ್ಲ ಅಂತ ಏನ್ ಆರೋಪ ಅಂತ? ಸರ್, ಈ ಆರೋಪ ಅಂದ್ರೆ ನಾವು ನೋಡಿ 8 ತಿಂಗಳಾಯ್ತು, ಆಗಸ್ಟ್ ತಿಂಗಳಿಂದ 8 ತಿಂಗಳಿಂದ EMI ಕಟ್ತಾ ಇದ್ದೇವೆ ಸರ್. ಅವ್ರೇನಂದ್ರು, ನೀವು EMI ಲೋನ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಡಿಮ್ಯಾಂಡ್ ಲೆಟರ್ ಕೊಟ್ಟು 3 ಸರಿ ಕೊಟ್ಟರು ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ರು. ನಾವು ಅವ್ರು ಭಯ ಬಿಟ್ಟು ಲೋನ್ ಮಾಡಿಸ್ಕೊಂಡಿವಿ. 8 ತಿಂಗಳಾಯ್ತು, ನಾವು ಅಮೌಂಟ್ ಕಟ್ಟಿದೀವಿ, ಲೋನು ಮಾಡಿಸಿದೀವಿ, ತಿರ್ಗಾ ಬಾಡಿಗೆನೂ ಕಟ್ತಾ ಇದೀವಿ. ಆಮೇಲೆ ನಮಗೆ ಮನೆ ಕೊಡ್ತಾ ಇಲ್ಲ. ಇನ್ನು ಮೇನ್ ಅಂದ್ರೆ ಮೊನ್ನೆ ಕೇಳಿದ್ರು 15 ದಿನ ಹೇಳಿದ್ರು, ಇಲ್ಲ ನೀವು ಸ್ವಾಧೀನ ಪತ್ರ ತಗೊಳ್ಳಿ, ಈ ಪತ್ರ ತಗೊಳ್ಳಿ, ಆಮೇಲೆ ನಾವು ನಿಮಗೆ ನಾವು ಕೀ ಕೊಡೋ 1 ವಾರದಲ್ಲಿ ಕೀ ಕೊಡ್ತೀನಿ ಅಂತ ಹೇಳಿದ್ರು ಸರ್. EMI ಎಲ್ಲ ಆಗಿದ್ದನ್ನ ಕಟ್ಟಿದ್ರ 9 ತಿಂಗಳಿಂದ ಏನಂತ? 9 ತಿಂಗಳಿಂದ EMI ನಡೀತಾ ಕಟ್ಟಿದೆ ಸರ್. ಎಲ್ಲರೂ ಸುಮಾರು 734 ಮನೆ ಇದಾವೆ. ಅಷ್ಟರಲ್ಲಿ 600 ಮನೆನೂ ಲೋನ್ ಆಗಿದೆ, 150 ಮನೆ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗಿರೋರ್ಗೂ ಮನೆ ಕೀ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಿಲ್ಲ ಕೇಳಿದ್ರೆ ಅಲ್ಲಿ ನೀರು ಸಮಸ್ಯೆ ಇದೆ, ಅದೇ ಹೇಳ್ತಾರೆ. ಅದನ್ನೇ ಮತ್ತು ಆಗಸ್ಟ್ ಅಲ್ಲಿ ಹೇಳ್ಬೇಕಾಯ್ತಲ್ವ ಸರ್. ಸಿದ್ದರಾಮಯ್ಯ ಬರ್ತೇನೆ ಅಂದ್ರು, ಅವತ್ತೆಲ್ಲ ನೀರಿತ್ತು, ರೋಡ್ ಎಲ್ಲ ಹಾಕಿದ್ರು, ಅವತ್ತೇನ್ ಹೇಳಿಲ್ಲ. ಅವತ್ತಿಂದ ನಾವು ಕಾಯ್ಕೊಂಡಿದ್ದು. ಜನವರಿ 6ನೇ ತಾರೀಕು ಅಂದ್ರು ಅವತ್ತು ಕೊಟ್ಟಿಲ್ಲ, ಜನವರಿ 24 ಅಂದ್ರು ಅವತ್ತು ಕೊಟ್ಟಿಲ್ಲ. ಕೊಡ್ತಾರೆ ಇವಾಗ ನಾವು ಸ್ಕೂಲ್ ಹತ್ರ ಬಂತು, ಎಲ್ಲರೂ ಸೇರ್ತೀವಿ ಅಂತ ಮನೆಯಲ್ಲ ಅಂದಾಗ ಇವಾಗ ಹೇಳ್ತಾರೆ ಅಲ್ಲಿ ನೀರಿಲ್ಲ. 7 ಲಕ್ಷ ಕೊಟ್ಟು ಮನೆ ತಗೊಂಡಿದ್ರಿ, ಹಕ್ಕುಪತ್ರ ಸಿಕ್ಕಿದೆ, EMI ಆಗಿದೆ, ಮನೆ ಕೀ ಕೊಡ್ತಿಲ್ಲ. ಮನೆ ಕೀ ಕೊಡಕ್ಕೆ ಸರ್ ಇದನ್ನ ಸುಮ್ನೆ ತಗೊಂಡಿಲ್ಲ ಸರ್, ಅವ್ರು ಸ್ಟ್ರೈಕ್ ಮಾಡಿ ತಗೊಂಡಿರೋದು. 8 ವರ್ಷ ಆಗೈತೆ ನಾವು ಅರ್ಜಿ ಹಾಕಿ, ದುಡ್ಡು ಕಟ್ಟಿ 5 ವರ್ಷ ಆಗಿದೆ. ಲೋನ್ ಕಟ್ಟಿಗ 10 ತಿಂಗಳಾಗಿದೆ. ಲೋನ್ ಕಟ್ಟಿ ನಮ್ಗ ಲೋನ್ದು ಸಬ್ಸಿಡಿ ಕೊಡ್ತಾರೆ, ಅದು ಕೊಟ್ಟಿಲ್ಲ. BBMP ಬರುತ್ತೆ, ಅದು ಬಂದಿಲ್ಲ. ಇವರು ಮನೆನೂ ಕೊಡ್ತಾ ಇಲ್ಲ. ನಾವು ಯಾವ್ದೇ ಕಾರಣಕ್ಕೂ ಸುಮ್ನೆ ಹೋಗಲ್ಲ. ಇವತ್ತು ಕೀ ತಗೊಂಡೇ ಹೋಗ್ಬೇಕು. ನಮ್ಗೆ ಯಾವ್ದೇ ಕಾರಣಕ್ಕೋಸ್ಕರ ಇವರು ಮುಂದಕ್ಕೆ ಹಾಕಿದ್ರೆ ಆಗೋದಿಲ್ಲ. ನಾವು ಟೈಮ್ ಎಲ್ಲ ಕೊಟ್ಟಾಯ್ತು, ಮಕ್ಕಳನ್ನು ಸೇರ್ಸಿದೀವಿ, ತೀಸಿನೂ ಸಮೇತ ಇದೆ ಇದರಲ್ಲಿ. ನಮ್ಗ ಇವಾಗ ಏನಿದ್ರು ನಮ್ಗ ಮಕ್ಕಳಿಗೆ ಸ್ಕೂಲ್ಗೋಸ್ಕರಾಗಿ ನಮಗ್ ಮನೆ ಕೊಡ್ಲೇಬೇಕು. ಕಟ್ಟಿದ್ರ ಲೋನ್ ಎಲ್ಲ 10 ತಿಂಗಳಿಂದ ಕಟ್ತಾ ಇದೀವಿ ಸರ್. ಮನೆ ಕೆಲ್ಸಕ್ಕೆ ಹೋಗೋದು ನಾವು, ಅವ್ರ ಹತ್ರ ಭಿಕ್ಷಾ ಬೇಡಿ ನಾವು ಲೋನ್ ಕಟ್ತಾ ಇರೋದು. ಈಗ ನಮ್ಗ ಊಟಕ್ಕಿಲ್ಲ ಸರ್, ಇವ್ರೇನ್ ಕೊಡ್ತಾವ್ರ ಊಟಕ್ಕೆ? ನಮ್ಗ ಮನೆ ಬಾಡಿಗೆ ಖಾಲಿ ಮಾಡ್ಬೇಕು. ಈಗ ಮನೆ ಖಾಲಿ ಮಾಡಿದ್ರೆ ನಮ್ಗೆ ರಿಜಿಸ್ಟರ್ ಮಾಡಿಸ್ಕೊಳಕ್ ಆಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ರಿಜಿಸ್ಟರ್ ಮಾಡ್ಸಕ ದುಡ್ಡಿಲ್ಲ. ಇಲ್ಲ ಗವರ್ಮೆಂಟ್ ಅವರು ಫ್ರೀ ಮಾಡಿಸ್ಕೊಡ್ಬೇಕು ನಮ್ಮ ಬಡವರುಗಳಿಗೆ. ಎಲ್ಲರೂ ಬಡವ್ರು ಇರೋದು, ಅವ್ರ ತರ ನಾವು ಹೊಟ್ಟೆ ತುಂಬದವ್ರಲ್ಲ, ನಾವು ಹೊಸ್ತವ್ರು. ನಾವು ಕೆಲಸ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ದಿನ ತಿಂಗಳಿಗೆ ರಜಾ ಹಾಕ್ ಬರೋದು ಸರ್? ನಾವು ತಿಂಗಳಿಗೆ 4 ರಜಾ, 6 ರಜಾ, 7 ರಜಾ ಹಾಕ್ತಿದೀವಿ. ತಿಂಗಳ ಎಂಡಿಂಗ್ ಆಯ್ತಲೆ ಅಮೌಂಟ್ ಕಮ್ಮಿ ಬರ್ತದೆ. ಯಾರನ್ನ ಕೇಳೋಣ ನಾವು ಲೋನ್ ಕಟ್ಟಕ್ಕೆ? ಸಬ್ಸಿಡಿ ಅಂದ್ರೆ ಅದು ಬಂದಿಲ್ಲ. ತಿಂಗ ನೋಡ್ತಾನೆ ಇದೀವಿ, ಬಂತಾನೆ ಇಲ್ಲ. ಏನ್ ಮಾಡೋದು? ನಮ್ಗೆ ಬೇಕೇ ಬೇಕು ಮನೆ ಕೀ. ನೀವು ದಯವಿಟ್ಟು ಇವರು ಯಾರ ಸಂಘದವ್ರು ಬಂದಿದ್ದಾರೆ, ಅವ್ರು ನಮಗೋಸ್ಕರ ಬಂದಿದ್ದಾರೆ. ನಮ್ಗ ಆದಷ್ಟು ಬೇಗ KRS ಸಂಘದವ್ರು ಬಂದಿದ್ದಾರೆ, ನಮ್ಗ ಕೀ ಇಸ್ಕೊಡ್ಬೇಕು. ದಯವಿಟ್ಟು ನಾವು ಕೀ ಇಸ್ಕೊಳ್ದೆ ಯಾವ್ದೇ ಕಾರಣಕ್ಕೂ ಹೋಗಲ್ಲ. ನೆಲಗುಲಿ ಗ್ರೂಪ್ ಅವರು ತುಂಬಾ ಸಮಸ್ಯೆ ಆಗಿದ್ರ? ಹೌದು ಸರ್, ತುಂಬಾ ಸಮಸ್ಯೆ ಆಗಿದೆ. ನಮ್ಗಂತೂ ಎಷ್ಟು ನಾವು ಇಲ್ಲಿಗೆ ಬಂದಿನೇ 5-6 ಸತಿಯಿಂದ ಬರ್ತಾ ಇದೀವಿ. ಒಂದ್ಸತಿ ಇದಕ್ಕೋಸ್ಕರ ಬಂದ್ರಿ, ಆಮೇಲೆ ಇವಾಗ ಕೀನು ಓದ್ಸತಿನೇ ಕೊಡ್ತೀವಿ ಅಂತ ಹೇಳಿದ್ರು, ಅವಾಗ್ಲೂ ಕೊಟ್ಟಿಲ್ಲ. ಇಲ್ಲ ಅಲ್ಲೇ ಬಂದು ನಾವು ಕೊಡ್ತೀವಿ, ಅಲ್ಲೇ ಬಂದು ತಗೊಳ್ಳಿ, ಮನೆ ಹತ್ರನೇ ಬಂದಿ ಅಂತ ಹೇಳಿದ್ರು, ಅವಾಗ್ಲೂ ಅಲ್ಲೂ ಕೂಡ ಬಂದಿಲ್ಲ. ನಮ್ಗಿದೇ ವಾರ ಮುಂದೆ ಆಗ್ತಾನೆ ಇದೆ ಸರ್. ನಾವ್ ಎಷ್ಟಲ್ಲಿ ಸರ್ ಕೆಲಸ ರಜಾ ಹಾಕೊಂಡ್ ಬರೋದು? ಕೆಲಸದಲ್ಲೂ ಕೂಡ ನಮ್ಗೆ ಇವಾಗ ನೀವು ಇಷ್ಟು ರಜಾ ತಗೋತಾ ಇದ್ದೀರಾ, ಕೆಲಸ ಬಿಟ್ಟೋಗಿ ಅಂದ್ರೆ ನಾವು ಕೆಲ್ಸಕ್ಕೋಸ್ಕರ ಮಾತ್ರ ಎಲ್ಲಿ ಸರ್ ಎಷ್ಟು ಕಡೆ ಸರ್ ತಿರ್ಗೋದು ನಾವು? ಈ ಕಡೆ ಕೆಲ್ಸಾನು ಇಲ್ಲ, ಈ ಕಡೆ ಮನೇನೂ ಇಲ್ಲ, ಎಲ್ಲಾನು ಇದಾದ್ರೆ ನಾವ್ ಏನ್ ಮಾಡೋದು ನಾವು? ಆಮೇಲೆ ಇಷ್ಟು ಫಲಾನುಭವಿಗಳ ಮಾತಾಗಿತ್ತು. ನಮಗೆ ಕೀ ಕೊಡಬೇಕು, EMI ಕಟ್ಟಿದ್ದೇವೆ, ದುಡ್ಡು ಕಟ್ಟಿದ್ದೇವೆ, ಬೇಗ ನಮಗೆ ಮನೆ ಕೀ ಕೊಡಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.